ಹಾಗೂ ನಿರಾಶ್ರಿತರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಕಲಬುರಗಿಯಲ್ಲಿ ಕಳೆದ 40 ವರ್ಷಗಳಿಂದ ಒಂದೇ ಕಡೆ ವಾಸ ಮಾಡ್ತಾ ಇರುವಂತಹ ಆ ಬಡ ಜನರಿಗೆ ಇಲ್ಲಿಯವರೆಗೂ ಸರ್ಕಾರ ಹಕ್ಕುಪತ್ರವನ್ನು ನೀಡಿಲ್ಲ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕಲಬುರಗಿ ನಗರದ ತಾರುಫೈಲ್ ಬಡಾವಣೆಯಲ್ಲಿ ಕಳೆದ 40 ವರ್ಷಗಳಿಂದ ವಾಸ ಮಾಡುತ್ತಿರುವ ಸಿಂಧೋಳ ಪೋತರಾಜ ಸಮುದಾಯದ 70 ಕುಟುಂಬಗಳು ಹಕ್ಕುಪತ್ರಕ್ಕಾಗಿ ಕಚೇರಿ ಅಲೆದಾಡಿ ಬೇಸತ್ತಿದ್ದಾರೆ. ಓಟ್ ಹಾಕಲು ನಾವು ಬೇಕು, ಆದರೆ ನಮ್ಮ ಸಮಸ್ಯೆಗಳು ಯಾರಿಗೂ ಬೇಡ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಊರೂರು ತಿರುಗಿ ಬಾರ್ಕೋಲಿನಿಂದ ಬಾಸುಂಡೆ ಬರೋ ಹಾಗೆ ಒಡೆದುಕೊಂಡು ಬೇಡಿ ತಿನ್ನುವ ಕುಟುಂಬ ಇದೀಗ ಅಕ್ಷರಶಃ ಇರೋ ಅಲ್ಪ ಸ್ವಲ್ಪ ಸೂರು ಕಳೆದುಕೊಂಡು ಭಯದಲ್ಲಿ ಜೀವನ ನಡೆಸ್ತಾ ಇವೆ. ನಮಗೆ ಹಕ್ಕುಪತ್ರ ನೀಡಿ ಎಂದು ಅಂಗಲಾಚಿ ಬೇಡುತ್ತಿದ್ದಾರೆ. ಆದರೆ ಸ್ಥಳೀಯ ಶಾಸಕರಾಗಲಿ ಜಿಲ್ಲಾಡಳಿತವಾಗಲಿ ಬಡ ಕುಟುಂಬಗಳ ನೆರವಿಗೆ ಬಾರದಿರೋದು ಸಿಂಧೋಳ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಟೋಟಲಿ ಇನ್ನೂ ಯಾರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ಯಾಕಪ್ಪ ಅಂದ್ರೆ ಅವರು ಉಡಾಪಿ ಉತ್ತರಗಳು ಏನಂದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕು, ತಹಸೀಲ್ಗೆ ಟ್ಯಾಕ್ಸ್ ಕಟ್ಟಬೇಕು, ಆಮೇಲೆ ಸಬ್ ರಿಜಿಸ್ಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು, ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ಟಬೇಕು, ಮತ್ತು ಅವರೆಲ್ಲ ಬಂದು ಸರ್ವೆ ಮಾಡಬೇಕು ಅಂತ ಹಿಂಗೆ ಒಂದು 2.5-3 ವರ್ಷದಿಂದ ನಮ್ಗೆ ಸತತವಾಗಿ ಹೇಳ್ತಾನೆ ಮುಂದಾಗ್ತಾನೆ ಬರ್ತಾ ಇದ್ದಾರೆ ಸರ್. ಆದ್ರಿಂದ ಯಾರಿಗೂ ಹಕ್ಕುಪತ್ರ ಅವ್ರು ಇಲ್ಲಿ ತನಕ ಕೊಟ್ಟಿಲ್ಲ ಸರ್. ಮನೆಯದಂತ ಅವ್ರ ಅನುಭವಿಗಳು ಯಾರ ತಾವು ಬಂದು ಜನಸ್ಪಂದನೆ ಕಾರ್ಯಕ್ರಮ ಕೊಡಿ, ಒಂದು ದಿನ ನೀವು ಸಂಬಂಧಪಟ್ಟ ಎಮ್ಮೆ ಕರ್ಕೊಂಡು ಬನ್ನಿ ಅಂತಂದ್ರೆ ಇಲ್ಲಿಗೆ 4 ಸತಿ ಆಯ್ತು ನಾವು ಹೇಳಕತ್ತೀವಿ, ಬರ್ತೀವಿ ಅಂತ ಹೇಳ್ತಾರೆ. ಇನ್ನ ಕೋನೆ ಅವ್ರು ಬರ್ತಾ ಇಲ್ಲ. ಅವರು ಇದರಲ್ಲಿ ಏನಾದ್ರು ಮನೆಯಲ್ಲಿ ಫ್ಯಾಮಿಲಿ ಇದಾರ ಅಂತ ನಮಗೆ ಡೌಟ್ ಬರ್ತಾ ಇದೆ. 4 ಸತಿ ಇಲ್ಲಿಗೆ ನಾವು ಏನೋ ಕಳೆದ 40 ವರ್ಷಗಳಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ಇಲ್ಲೇ ವಾಸ ಮಾಡುತ್ತಿದ್ದೇವೆ. ಅಲ್ಲಿ ಇಲ್ಲಿ ಬೇಡಿ ಕಷ್ಟಪಟ್ಟು ದುಡಿದು ಸಣ್ಣ ಮನೆ ನಿರ್ಮಿಸಿಕೊಂಡು ಜೀವನ ಸಾಗಿಸ್ತಿದ್ದೇವೆ. ಆದರೆ ಸರ್ಕಾರ ನಮಗೆ ಹಕ್ಕುಪತ್ರ ನೀಡ್ತಾ ಇಲ್ಲ. ಒಂದೇ ಕೋಣೆಯಲ್ಲಿ 15-20 ಜನ ವಾಸ ಮಾಡಿ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ. ಹಕ್ಕುಪತ್ರ ಇಲ್ಲದ ಕಾರಣ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಜೀವನಕ್ಕೆ ಆಧಾರವೇ ಇಲ್ಲದಂತಾಗಿದೆ. ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ಮತ ಹಾಕಿಸಿಕೊಂಡು ತಿರುಗಿ ನೋಡದಂತೆ ಹೋಗಿಬಿಡ್ತಾರೆ. ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಕೇಳಿದ್ರೆ ನಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸ್ತಾರೆ. ನಮ್ಮ ಗೋಳು ಕೇಳುವವರೇ ಇಲ್ಲ ಎಂದು ಗ್ಯಾರಂಟಿ ನ್ಯೂಸ್ ಮುಂದೆ ಸೌಲಭ್ಯ ವಂಚಿತ ಕುಟುಂಬಗಳು ಅವಲೊತ್ತುಕೊಂಡಿವೆ. ಯಾರು ಕೇಳಿರ ನಮ್ ಸೊಸಿದವ್ರು ನಾವು 4 ಮಂದಿ ಸೊಸಿಯಾರ, 4 ಮಂದಿ ಮಕ್ಕಳಾರ, 4 ಮಂದಿ ಮೊಮ್ಮಕ್ಕಳಾರ, ಎಲ್ಲರೂ ಒಂದೇ ಮನೆಯಾಗ ಒದ್ದಾಡ್ತೀವಿ. ಯಾರು ಒಬ್ರು ಸಹಾಯ ಮಾಡಿಲ್ಲ ನಮ್ಗ. ಅದೇನೇ ಇರ್ಲಿ, ನಾವು ಬಡವರ ಪರ, ಹಿಂದುಳಿದ ಜನಾಂಗದ ಪರ ಎಂದು ಹೇಳುವ ಸರ್ಕಾರ ಏನಾದ್ರೂ ಈ ಬಡ ಕುಟುಂಬಗಳ ನೆರವಿಗೆ ಬರಬೇಕಾಗಿದೆ. ಸೂರು ಕಳೆದುಕೊಳ್ಳುವ ಆತಂಕದಲ್ಲಿರುವ 70 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿ ನಾವು ಬಡವರ ಪರ ಎಂದು ಸಾಬೀತು ಮಾಡಲಿ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.